ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮೋಟಿವೇಟರ್. ಜೀವನದಲ್ಲಿ ಸಂತೋಷ ಕಡಿಮೆ, ದುಃಖ ಜಾಸ್ತಿ ಇದೆ ಅಂತ ದುಃಖ ಪಡಬೇಡ. ಗಿಡದಲ್ಲಿ ಎಲೆಗಳು ಜಾಸ್ತಿ ಬಿಡುತ್ತೆ, ಹೂಗಳು ಕಡಿಮೆ ಬಿಡುತ್ತೆ. ಆದರೆ ಎಲ್ಲರೂ ಹೂಗಳನ್ನೇ ಕಿತ್ಕೊಂಡು ಹೋಗ್ತಾರೆ, ಎಲೆಗಳನ್ನಲ್ಲ. ನಮ್ಮದಲ್ಲದೇ ಇರೋದನ್ನು ನಾವು ತಗೊಂಡ್ರೆ ನಮಗೆ ಬರಬೇಕಾಗಿರೋದನ್ನು ದೇವರು ಬರೋದಕ್ಕೆ ಬಿಡೋದಿಲ್ಲ. ನೆನ್ಪಿಟ್ಕೋ. ಈ ಕಾಲದಲ್ಲಿ ಯಾವ ಬಂಧವೂ ಶ್ರೇಷ್ಠವಲ್ಲ. ನಮ್ಮ ಅವಶ್ಯಕತೆ ಇರೋ ತನಕ ಅಷ್ಟೇ ಬಂಧುಗಳು, ಬಂಧುತ್ವಗಳಾದ್ರೂ ನಮ್ಮ ಅವಶ್ಯಕತೆ ಮುಗಿದ ಮೇಲೆ ಪ್ರತಿ ಬಂಧನೂ ಭಾರವಾಗೇ ಕಾಣುತ್ತೆ. ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅರ್ಧ ಕ್ಷಣ ಸಾಕಾಗುತ್ತೆ. ಆದರೆ ಅದು ಸುಳ್ಳು ಅಂತ ಗೊತ್ತಾದ ಮೇಲೆ ಕ್ಷಮಿಸು ಅನ್ನೋದಕ್ಕೆ ಒಂದು ಜೀವನ ಸಾಕಾಗಲ್ಲ. ಈ ಸಮಾಜದಲ್ಲಿ ಬದುಕಬೇಕಂದ್ರೆ ಬೇಟೆಯಾಡೋ ಸಿಂಹ ಥರನಾದರೂ ಇರಬೇಕು, ಇಲ್ಲಾಂದರೆ ಓಡೋ ಕುದುರೆ ಥರನಾದರೂ ಇರಬೇಕು, ಇಲ್ಲಾಂದರೆ ತುಳಿದು ಬಿಡ್ತಾರಷ್ಟೇ. ಮನುಷ್ಯನಲ್ಲಿ ಬದಲಾವಣೆ ಅನ್ನೋದು ಸಹಜವಾದದ್ದು. ಹೇಗೆ ಬದಲಾಗಬೇಕು ಅನ್ನೋದು ವಿವೇಕ ತಿಳಿಸುತ್ತೆ. ಯಾವಾಗ ಬದಲಾಗಬೇಕು ಅನ್ನೋದು ಅನುಭವ ತಿಳಿಸುತ್ತೆ. ಇಷ್ಟಕ್ಕೂ ಏನಕ್ಕೆ ಬದಲಾಗಬೇಕು ಅನ್ನೋದು ಅವಶ್ಯಕತೆ ಮಾತ್ರ ತಿಳಿಸುತ್ತೆ. ಸೌಂದರ್ಯ ನೋಡಿ ಹುಟ್ಟೋ ಪ್ರೀತಿ ಅವಶ್ಯಕತೆ ಮುಗಿಯೋ ತನಕ ಇರುತ್ತೆ. ಮನಸ್ಸು ನೋಡಿ ಹುಟ್ಟೋ ಪ್ರೀತಿ ಮರಣದ ತನಕ ಇರುತ್ತೆ. ನಟನೆಯ ಮುಂದೆ ನಿಯತ್ತು ಯಾವಾಗೂ ಸೋಲ್ತಾನೇ ಇರುತ್ತೆ. ಆದರೆ ನಟನೆಗೆ ನಿಯತ್ತು ಯಾವತ್ತೋ ಒಂದು ದಿನ ಖಂಡಿತವಾಗಿ ಸಮಾಧಾನ ಹೇಳುತ್ತೆ. ಒಳ್ಳೆಯವರ ಹತ್ರ ಯಾವಾಗೂ ರಾಮನ ಥರ ಇರಬೇಕು, ಕೆಟ್ಟವರ ಹತ್ರ ರಾವಣನ ಥರ ಇರಬೇಕು. ಆವಾಗ ಮಾತ್ರ ಬದುಕೋದಕ್ಕೆ ಸಾಧ್ಯ. ಎಷ್ಟೇ ಚೆನ್ನಾಗಿ ಗಾಡಿನ ಹೇಳಿದ್ರೂ ಕುದುರೆಗೆ ಪೇಟು ತಪ್ಪಿದ್ದಲ್ಲ. ಎಷ್ಟೋ ರುಚಿಕರವಾದ ಹಣ್ಣುಗಳನ್ನು ಕೊಟ್ಟರು ಮರಗಳಿಗೆ ಕಲ್ಲಿನ ಹೇಟ್ ತಪ್ಪಿದ್ದಲ್ಲ. ಅದೇ ರೀತಿ ನೀನು ಎಷ್ಟೇ ಶ್ರೇಷ್ಠವಾಗಿ ಬೆಳೆದರೂ ಕೆಲವರ ಒಂದು ವಿಮರ್ಶೆಗಳು ಮಾತ್ರ ತಪ್ಪಿದ್ದಲ್ಲ. ವಿಜಯ ಅನ್ನೋದು ಯಾವತ್ತೂ ಒಂದು ಅದೃಷ್ಟದ ಥರ ಬರಲ್ಲ. ಅದು ಅನೇಕ ಅಪಜಯಗಳ ನಂತರ ಬರೋ ಒಂದು ಕೊನೆ ಫಲಿತ ಅಷ್ಟೇ. ನಮ್ಮ ದೇಶದಲ್ಲಿ ಮನುಷ್ಯನ ಥರ ನೋಡೋದು ಈ ಭೂಮಿ ಮಾತ್ರ. ಯಾವ ಕುಲದವನು ಬೆಳೆಸಿದ್ರೂ ಬೆಳೆಯುತ್ತೆ, ಯಾವ ಕುಲದವನು ಸತ್ರೂ ತನ್ನೊಳಗಡೆ ಕರ್ಕೊಳ್ಳುತ್ತೆ. ಹಣವನ್ನು ಕಡಿಮೆ ಖರ್ಚು ಮಾಡಿದ್ರೆ ನಿಮ್ಮನ್ನು ಕಷ್ಟ ಕಾಲದಲ್ಲಿ ಸೇವ್ ಮಾಡುತ್ತೆ. ಅದೇ ನಿಮಗಿಷ್ಟ ಬಂದಂಗೆ ಖರ್ಚು ಮಾಡಿದ್ರೆ ನಿಮ್ಮ ಜೀವನದ ಜೊತೆ ಆಟ ಆಡುತ್ತೆ. ರುಚಿಯನ್ನು ನಂಬಿಕೊಂಡು ಶರೀರವನ್ನು ಬೆಳೆಸಿದ್ರೆ ಆಸ್ತಿಗಳು ಮಾರ್ಕೊಂಡ್ರೂ ಆರೋಗ್ಯವನ್ನು ಪಡ್ಕೊಳ್ಳೋಕ್ಕಾಗಲ್ಲ. ನಿನ್ನ ಬಲ ಯಾರಿಗೆ ಗೊತ್ತಾಗದೇ ಇದ್ರೂ ಪರವಾಗಿಲ್ಲ, ಈಸಿಯಾಗಿ ಬದುಕಿಬಿಡಬಹುದು. ಆದರೆ ನಿನ್ನ ಬಲಹೀನತೆ ಮಾತ್ರ ಯಾರಿಗೂ ತಿಳಿಸ್ಬೇಡ, ಬದುಕೋದಕ್ಕೆ ಬಿಡೋದಿಲ್ಲ. 100 ಸಂಬಂಧಗಳಿರಬಹುದು, ಆದರೆ ನೀನು ಕಷ್ಟ ಬಂದಾಗ ಮಾತ್ರ ಗೊತ್ತಾಗುತ್ತೆ 100ರಲ್ಲಿ ಎಷ್ಟು ಸಂಬಂಧಗಳು ನಿಜ ಅನ್ನೋದು. ಈ ಪ್ರಪಂಚದಲ್ಲಿ ಅತ್ಯಂತ ಮುಖ್ಯವಾದ ಕಾಸ್ಟ್ಲಿಯಾದ ಲಿಕ್ವಿಡ್ ಅಂದರೆ ಅದು ನಮ್ಮ ಕಣ್ಣೀರು ಮಾತ್ರ. ಅದರಲ್ಲಿ 99% ನಮ್ಮ ಒಂದು ಎಮೋಷನ್ಸ್, ಕೇವಲ 1% ಅಷ್ಟೇ ಸಾಲ್ಟ್ ಇರುತ್ತೆ. ಸೊ ನಾವು ಇನ್ನೊಬ್ರಿಗೋಸ್ಕರ ಕಣ್ಣೀರು ಹಾಕೋವಾಗ 100 ಸಲ ಯೋಚನೆ ಮಾಡಿ, ಯಾಕೆ ನಮ್ಮ ಕಣ್ಣೀರು ವೇಸ್ಟ್ ಮಾಡ್ಕೋಬೇಕಂತ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ.